17ನೇ ತಾರೀಕು ಸೂರ್ಯಗ್ರಹಣ ಯಾವ್ಯಾವ ರಾಶಿ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದು ತುಂಬಾ ಮುಖ್ಯವಾದ ವಿಚಾರ. ಯಾಕಂದ್ರೆ ಅವತ್ತಿನ ದಿನನೇ ಗ್ರಹಣ ಕೂಡ ಇದೆ, ಶಿವರಾತ್ರಿಯ ಒಂದು ಆಚರಣೆ ಕೂಡ ಇದೇ ದಿನ ಆಗುವಂಥದ್ದು. ಇದೇ ಮಾಸದಲ್ಲಿ ಶನಿ ಜಯಂತಿ ಕೂಡ ಬರುತ್ತೆ. ಶನಿಯಿಂದ ಯಾರಿಗೆಲ್ಲ ತೊಂದರೆ ಆಗಿದೆಯೋ ಅದಕ್ಕೆ ಪರಿಹಾರ ಏನು ಮಾಡ್ಕೋಬೇಕು ಅಂದ್ರೆ, ಗುರುದೇವ್, ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಮೊದಲನೇ ಸರಿ ನಮ್ಮ ಚಾನೆಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಫೆಬ್ರವರಿ ಮಾಸದಲ್ಲಿ ವಿಶೇಷವಾಗಿರತಕ್ಕಂಥದ್ದು ಶಿವರಾತ್ರಿ, ಗ್ರಹಣ, ಅಮಾವಾಸ್ಯೆ ಎಲ್ಲವೂ ಕೂಡ ಒಂದೇ ದಿನ ಬಂದಿರತಕ್ಕಂಥದ್ದು. ಈ ಸಂದರ್ಭದಲ್ಲಿ ಬಹಳ ವಿಶೇಷವಾಗಿರತಕ್ಕಂಥ ಒಂದು ಕಷ್ಟ ನಿವಾರಣೆ ಆಗ್ಲಿಕ್ಕೆ ಒಂದು ತಂತ್ರವನ್ನ ಕೂಡ ತಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತಾ ಇದ್ದೇನೆ. ಇದನ್ನ ತಾವೆಲ್ಲರೂ ಕೂಡ ಮನೆಯಲ್ಲೇ ಮಾಡಬಹುದು. ಅಷ್ಟ ಐಶ್ವರ್ಯಗಳನ್ನ ಕೂಡ ಈ ಒಂದು ಸುಲಭ ತಂತ್ರವನ್ನ ಮನೆಯಲ್ಲಿ ಮಾಡೋದ್ರಿಂದ ನಿಮಗೆ ಸಿದ್ಧಿಯಾಗುತ್ತೆ. ಈ ಮಾಸದಲ್ಲಿ ಗ್ರಹಗತಿಗಳ ಬದಲಾವಣೆ ಯಾವ ರೀತಿ ಇರುತ್ತೆ ಅಂತ ನೋಡೋದಾಯ್ತು ಅಂದ್ರೆ, ಫೆಬ್ರವರಿ 3ನೇ ತಾರೀಕು ಬುಧ ಗ್ರಹ ಕುಂಭರಾಶಿ ಪ್ರವೇಶ ಮಾಡ್ತಾನೆ. 5ನೇ ತಾರೀಕು ಶುಕ್ರ ಗ್ರಹ ಕುಂಭರಾಶಿ ಪ್ರವೇಶ ಮಾಡಿದ್ರೆ, 12ನೇ ತಾರೀಕು ಸೂರ್ಯ ಗ್ರಹ ಕೂಡ ಕುಂಭರಾಶಿ ಪ್ರವೇಶ, 23ನೇ ತಾರೀಕು ಕುಜಗ್ರಹ ಅಂಗಾರಕ ಗ್ರಹ ಕೂಡ ಕುಂಭರಾಶಿಯ ಪ್ರವೇಶ ಮಾಡ್ತಾನೆ. ಈ ಮಾಸದಲ್ಲಿ ಇರ್ತಕ್ಕಂತಹ ಗ್ರಹಣ ಏನಿದೆ ಬಹಳ ವಿಶೇಷವಾಗಿರ್ತಕ್ಕಂತಹ ಗ್ರಹಣ ಅಂತ ಹೇಳ್ಬೋದು. ಫೈರ್ ರಿಂಗ್ ಅಂತ ಕೂಡ ಇದನ್ನ ಕರೀತಾರೆ ಇಂಗ್ಲಿಷ್ ಅಲ್ಲಿ. ಇದು ನಮ್ಮ ಭಾರತಕ್ಕೆ ಗೋಚಾರ ಇಲ್ಲ. ಅಂಟಾರ್ಟಿಕಾ, ಅಮೆರಿಕ, ದಕ್ಷಿಣ ಆಫ್ರಿಕಾದಲ್ಲಿ ಗೋಚಾರ ಇರುವಂತದ್ದು. ಆದ್ರೆ ಇದರ ಪರಿಣಾಮ ಖಂಡಿತವಾಗ್ಲೂ ಕೂಡ ವಿಶ್ವದ ಮೇಲೆ ಇದ್ದೇ ಇರುತ್ತೆ. ಹಾಗಾಗಿ ನಾವು ಯಾವುದೇ ಗ್ರಹಣದ ಕಟ್ಟುಪಾಡು ಅಥವಾ ಆಚರಣೆಯನ್ನ ಮಾಡುವಂತಹ ಅವಶ್ಯಕತೆ ಇಲ್ಲದೆ ಹೋದ್ರೂ ಕೂಡ ಖಂಡಿತವಾಗ್ಲೂ ಕೂಡ ಇದು ಸ್ವಲ್ಪ ಯುದ್ಧ ಅಥವಾ ಯುದ್ಧ ಭೀತಿಯನ್ನ ಉಂಟು ಮಾಡತಕ್ಕಂತಹ ಗ್ರಹಣ ಅಂತ ಹೇಳ್ತೇನೆ. ಯಾಕಂದ್ರೆ ಕುಂಭರಾಶಿಯಲ್ಲಿ ಈ 4 ಗ್ರಹಗಳ ಸಂಚಾರ ಆಗ್ತಾ ಇದೆ. ಜೊತೆಗೆ ಆಲ್ರೆಡಿ ರಾಹು ಗ್ರಹ ಇದೇ ಮನೆಯಲ್ಲಿ ಇರೋದ್ರಿಂದ ಒಂದಷ್ಟು ಗ್ರಹಗತಿಗಳ ಒಂದು ಸಂಚಾರ ಫಲದಿಂದಾಗಿ ಸ್ವಲ್ಪ ಯುದ್ಧ ರೀತಿಯಾಗಿರ್ತಕ್ಕಂತಹ ಒಂದು ಪರಿಸ್ಥಿತಿ ವಿಶ್ವದಲ್ಲಿ ನಿರ್ಮಾಣ ಆಗ್ಬೋದು. ಈಗ ನಮ್ಮ ದೊಡ್ಡ ದೊಡ್ಡ ದೇಶಗಳು ಹೋಗ್ತಾ ಇರುವಂತಹ ದಾಟಿಯನ್ನ ನೋಡಿದ್ರು ಕೂಡ ಅದೇ ರೀತಿಯಾಗಿರ್ತಕ್ಕಂತಹ ಕಾಮನೆಗಳು ಕಂಡು ಬರುತ್ತೆ. ಹಾಗೆ ವಿಶೇಷವಾಗಿರ್ತಕ್ಕಂತಹ ತಂತ್ರ, ನನ್ನ ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡಬೇಕು, ಜೀವನ 6ಕ್ಕೆ ಏರ್ತಾ ಇಲ್ಲ, 3ಕ್ಕೆ ಇಳಿತಾ ಇಲ್ಲ, ತುಂಬಾ ತ್ರಿಶಂಕು ಸ್ಥಿತಿಯಲ್ಲಿದೆ, ಎಷ್ಟೇ ಕಷ್ಟಪಟ್ಟು ದುಡಿದ್ರು ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ, ಆರೋಗ್ಯ, ವ್ಯಾಪಾರ, ವ್ಯವಹಾರ ಇನ್ನಿತರ ಹಲವಾರು ಪ್ರೀತಿ ಪ್ರೇಮ, ಒಂದು ಗಂಡ ಹೆಂಡತಿ ಜೀವನದಲ್ಲಿ ತೊಂದರೆಗಳಾಗ್ತಾ ಇರುವಂತವ್ರು ಮನೆಯಲ್ಲಿ ವಿಶೇಷವಾಗಿರ್ತಕ್ಕಂತಹ ತಂತ್ರ ಒಂದಿದೆ, ಅದನ್ನ ಮಾಡ್ಕೋಬಹುದು. ಪ್ರತಿ ಸರಿ ಅಂತ ಈ ಸರಿ ಒಂದು ಸುಲಭವಾಗಿರ್ತಕ್ಕಂತಹ ತಂತ್ರವನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಅದನ್ನ ಇಂಟ್ರೆಸ್ಟ್ ಇರುವಂತವ್ರು ಮಾಡಬಹುದು. ಇಲ್ಲಾಂದ್ರೆ ಲಾಸ್ಟ್ ಪಾರ್ಟ್, ನಿಮ್ಮ ಭವಿಷ್ಯ ತಿಳಿತಕ್ಕಂಥದ್ದು ಈ ಒಂದು ಅರ್ಧ ಭಾಗವನ್ನ ಸ್ಕಿಪ್ ಮಾಡ್ಕೊಂಡ್ರೆ ಕೊನೆಯ ಭಾಗದಲ್ಲಿ ಭವಿಷ್ಯ ಹೇಳಿದ್ರೆ ಡೈರೆಕ್ಟ್ ಅದನ್ನ ನೋಡ್ಕೊಳ್ಬಹುದು. ಶಿವರಾತ್ರಿ ಬರ್ತಾ ಇರೋದ್ರಿಂದ ಒಂದು ಚಿಕ್ಕ ಶಿವಲಿಂಗವನ್ನ ಮನೆಗೆ ತಗೋಬರಬೇಕಾಗತ್ತೆ. ಬಹಳ ಜನರ ಮನೆಯಲ್ಲಿ ಇರುತ್ತೆ, ಅವರು ಕೂಡ ಇದನ್ನ ಮಾಡ್ಕೋಬಹುದು. ಆಹಾರ ಪದ್ಧತಿ ನಿಮ್ಮದು ಏನೇ ಆಗಿದ್ರು ಕೂಡ ತೊಂದರೆ ಇರೋದಿಲ್ಲ. ಪ್ರತಿ ಅಮಾವಾಸ್ಯೆಗೆ ಬೆಳಗ್ಗೆ ಒಂದು ಅರ್ಧ ಗಂಟೆ ಸಮಯ ತಗೊಂಡು ಈ ತಂತ್ರವನ್ನ ನೀವು ಮನೆಯಲ್ಲಿ ಮಾಡ್ಕೋಬೇಕಾಗತ್ತೆ. ಅಂದ್ರೆ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಪೂಜೆ ಪದ್ಧತಿ ಬಹಳ ಸುಲಭ ಇರುವಂತದ್ದು. ಒಂದು ಶಿವಲಿಂಗವನ್ನ ತಗೊಂಡು ಅದನ್ನ ಶುಚಿಗೊಳಿಸಿ ನೀರಿಂದ ತೊಳೆದು ಬಿಟ್ಟು ಅದಕ್ಕೆ ಪಂಚಾಮೃತ ಅಭಿಷೇಕವನ್ನ ಮಾಡಬೇಕು. ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಮತ್ತು ಸಕ್ಕರೆ, ಇದನ್ನ ಪಂಚ ಅಮೃತಗಳು ಅಂತ ಹೇಳಿ ನಮ್ಮ ಸನಾತನ ಧರ್ಮದಲ್ಲಿ ಉಲ್ಲೇಖ ಇರ್ತಕ್ಕಂಥದ್ದು. ಇದರ ಜೊತೆಗೆ ಹಣ್ಣುಗಳನ್ನ ಕಟ್ ಮಾಡಿ ಹಾಕ್ಬೋದು, ಜೊತೆಗೆ ಇನ್ನಷ್ಟು ವಿಚಾರಗಳನ್ನ ಕೂಡ ಹಾಕ್ಬೋದು. ಈ 5 ವಿಚಾರಗಳಿಂದ ಅಭಿಷೇಕವನ್ನ ಮಾಡಬೇಕಾಗತ್ತೆ. ನಂತರ ಶಿವ ಪಂಚಾಕ್ಷರಿ ಮಂತ್ರ ಅಂದ್ರೆ ಓಂ ನಮಃ ಶಿವಾಯ್, ಇದನ್ನ 108 ಬಾರಿ ಜಪ ಮಾಡ್ಕೋಬೇಕು. ಜಪ ಆದ ನಂತರದಲ್ಲಿ ಬಿಲ್ವ ಪತ್ರೆ ಇತ್ತು ಅಂದ್ರೆ ತುಂಬಾ ಒಳ್ಳೇದು. 108 ಸರಿನು ಓಂ ನಮಃ ಶಿವಾಯ ಅಂತ ಹೇಳ್ತಾ ಈ ಬಿಲ್ವ ಪತ್ರೆಯನ್ನ ಹಾಕಬಹುದು. ಇಲ್ಲ ಅಂದ್ರೆ ಶಿವ ಅಷ್ಟೋತ್ತರವನ್ನ ಕೂಡ, ನೀವು ಪುಸ್ತಕ ಇತ್ತು ಅಂದ್ರೆ ಅದನ್ನ ನೋಡ್ಕೊಂಡು ಶಿವ ಅಷ್ಟೋತ್ತರವನ್ನ ಕೂಡ ಹೇಳಬಹುದು. ನಂತರದಲ್ಲಿ ಒಂದು ನೈವೇದ್ಯವನ್ನ ಮಾಡಬೇಕು. ಬಾಳೆಹಣ್ಣಿನ ನೈವೇದ್ಯ ಆದ್ರೂ ಸರಿ, ಅಥವಾ ಮನೆಯಲ್ಲಿ ನೀವು ಒಂದು ಪಾಯಸದ ರೀತಿಯಲ್ಲಿ ಏನಾದ್ರೂ ಮಾಡಿ ನೈವೇದ್ಯ ಮಾಡಿದ್ರು ಸರಿ, ಅದನ್ನ ನೈವೇದ್ಯವಾಗಿ ಮಾಡಬೇಕಾಗತ್ತೆ. ನಂತರ ಧೂಪ ಮತ್ತು ದೀಪವನ್ನ ತೋರಿಸಿ ನಿಮ್ಮ ಮನೋಕಾಮನೆಗಳು ಈಡೇರಬೇಕು ಅಂತಕ್ಕಂಥ ರೀತಿಯಲ್ಲಿ ಒಂದು ಪ್ರಾರ್ಥನೆಯನ್ನ ಸಲ್ಲಿಸಬೇಕಾಗತ್ತೆ. ತುಂಬಾ ದೊಡ್ಡ ದೊಡ್ಡ ಆಗರ್ಭ ಶ್ರೀಮಂತರು ಕೂಡ ವಿಶೇಷ ತಂತ್ರವನ್ನ ತಮ್ಮ ಮನೆಯಲ್ಲಿ ಸದಾ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಇದನ್ನ ಮಾಡಿದವರು ಶ್ರೀಮಂತರಾಗೋದು ನಿಶ್ಚಿತ. ಶಿವರಾತ್ರಿ ದಿನ ಈ ತಂತ್ರವನ್ನ ತಾವೆಲ್ಲರೂ ಕೂಡ ಪ್ರಾರಂಭ ಮಾಡಿ
ಒಂದು ವರ್ಷದೊಳಗಡೆ ನಿಮ್ಮ ಜೀವನ ಬದಲಾಗಿಲ್ಲ ಅಂದ್ರೆ ಅವಾಗ ನೀವು ನನ್ನನ್ನ ಪ್ರಶ್ನೆ ಮಾಡಿ ಕೇಳಬಹುದು. ನಾವು 1 ವರ್ಷದಿಂದ ಮಾಡ್ತಾ ಇದೀವಿ, ಯಾಕಂದ್ರೆ ನಾನು ನಿಮ್ಗೆ ಇವತ್ತು ಈ ವಿಡಿಯೋದ ಮುಖಾಂತರದಲ್ಲಿ ಈ ಒಂದು ತಂತ್ರವನ್ನ ಸಿದ್ಧಿ ಆಗ್ಲಿಕ್ಕೆ ನಿಮ್ಗೆ ದೀಕ್ಷೆಯನ್ನ ನೀಡ್ತಾ ಇದ್ದೇನೆ. ಇದನ್ನ ತಾವೆಲ್ಲರೂ ಕೂಡ ಮಾಡಿ 1 ವರ್ಷ ಬಿಟ್ಟು ನಿಮ್ಮ ಜೀವನ ಯಾವ ರೀತಿ ಬದಲಾಗಿರುತ್ತೆ ಅಂತ ಖಂಡಿತವಾಗ್ಲೂ ಕೂಡ ನನಗೆ ತಿಳಿಸ್ಕೊಡಿ. ಆ ರೀತಿಯಾಗಿರ್ತಕ್ಕಂಥ ತಂತ್ರ ಜೀವನ ಬದಲಾಗಬೇಕು ಅಂತ ಇದ್ರೆ ಖಂಡಿತವಾಗ್ಲೂ ಕೂಡ ಮಾಡಿ. ಕುಂಭರಾಶಿಯವರ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯದ ಕುರಿತಾಗಿ ಇಲ್ಲಿ ನಾವು ಚರ್ಚೆ ನಡೆಸ್ತಾ ಇದ್ವಿ. ಈ ರಾಶಿಯ ವ್ಯಕ್ತಿಗಳು ಯಾರೇ ಇದ್ರೂ ಕೂಡ ಬಹುತೇಕ ಈ ವಿಚಾರವನ್ನ ನೆನಪಿಟ್ಕೊಳ್ಳಿ. ನಿಮ್ಮ ರಾಶಿಯ ಅಧಿಪತಿ ಶನಿ ಆಗಿರುತ್ತೆ, ಹಾಗೂ ದಿಕ್ಕು ನಿಮಗೆ ಆಗಿ ಬರ್ತಕ್ಕಂಥದ್ದು ಪಶ್ಚಿಮ ದಿಕ್ಕು ನಿಮಗೆ ತುಂಬಾ ಚೆನ್ನಾಗಿ ಆಗ್ಬರುತ್ತೆ. ಹಾಗೂ ನಿಮ್ಮ ರಾಶಿಗೆ ಆಗಿ ಬರುವಂತಹ ರತ್ನ ಬಂದು ನೀಲಮಣಿಯಾಗಿತ್ತು. ಅಂದ್ರೆ ಅದೃಷ್ಟ ಬಣ್ಣ ನೀಲಿ ಅಥವಾ ಕಪ್ಪು ಬಣ್ಣ ನಿಮಗೆ ತುಂಬಾ ಚೆನ್ನಾಗಿ ಆಗ್ಬರುತ್ತೆ. ಅದೃಷ್ಟದ ದಿನ ಶುಕ್ರವಾರ ಮತ್ತು ಶನಿವಾರ ನಿಮಗೆ ತುಂಬಾ ಚೆನ್ನಾಗಿ ಆಗ್ಬರುತ್ತೆ. ಇನ್ನ ಅದೃಷ್ಟ ದೇವತೆ ಬಂದು ಶನಿ ಪರಮಾತ್ಮನ ಆರಾಧನೆಯನ್ನ ನೀವೆಲ್ಲರೂ ಕೂಡ ಮಾಡ್ಕೊಳ್ಳಿ. ಜೊತೆಗೆ ಶಿವನ ಆರಾಧನೆಯನ್ನ ಕೂಡ ನೀವು ಮಾಡ್ಕೊಳ್ಬಹುದು. ಅದೃಷ್ಟ ಸಂಖ್ಯೆ 3, 6, 4 ಮತ್ತು 8 ಆಗಿರುತ್ತೆ. ಅದೃಷ್ಟದ ದಿನಾಂಕ 8, 17 ಮತ್ತು 26 ದಿನಾಂಕಗಳಾಗಿರುತ್ತೆ. ಮಿತ್ರ ರಾಶಿ ವೃಷಭ, ಮಕರ ಮತ್ತು ಮೀನರಾಶಿ ನಿಮ್ಮ ಮಿತ್ರ ರಾಶಿ ಆಯ್ತು. ಅಂದ್ರೆ ಶತ್ರು ರಾಶಿ ಬಂದು ಮೇಷರಾಶಿ, ಕಟಕ ರಾಶಿ ಮತ್ತು ಸಿಂಹ ರಾಶಿ ಆಗಿರುತ್ತೆ. ವಿಶೇಷ ಗುಣ ಲಕ್ಷಣಗಳು ನಿಮ್ಮ ಬಗ್ಗೆ ಹೇಳಬೇಕು ಅಂದ್ರೆ ದೈಹಿಕ ಶ್ರಮಕ್ಕಿಂತ ನೀವು ಬೌದ್ಧಿಕ ಶ್ರಮದ ಮೇಲೆ ಬಹುತೇಕವಾಗಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಹಾಗೂ ಸಮಾಜದಲ್ಲಿ ಗೌರವ, ಕೀರ್ತಿ, ಪ್ರತಿಷ್ಠೆ ಅಂತಕ್ಕಂಥದ್ದು ಇವರನ್ನ ಹುಡುಕಿಕೊಂಡು ಬರುತ್ತೆ. ಯಾಕಂದ್ರೆ ಇವರಲ್ಲಿ ಇರ್ತಕ್ಕಂತಹ ಒಂದು ವಿಚಾರ ಏನಪ್ಪಾ ಅಂತಂದ್ರೆ ನಿಷ್ಕಳಂಕ ಹಾಗೂ ಖಂಡಿತವಾಗ್ಲೂ ಕೂಡ ನಿಶ್ಚಲವಾದ ಮನಸ್ಸುಳ್ಳವರು ಇವರಾಗಿರ್ತಾರೆ. ನಿಧಾನವಾಗಿ ಯೋಚನೆ ಮಾಡಿದ್ರು ಕೂಡ ಶಾಂತಿ ದೂತರು ಕುಂಭರಾಶಿಯವರಾಗಿರ್ತಾರೆ. ಇವರಿಗೆ ಇತರರಿಗೆ ತೊಂದರೆ ಕೊಡುವಂತಹ ವಿಚಾರಗಳಲ್ಲಿ ಇವರು ತಮ್ಮನ್ನ ತೊಡಗಿಸ್ಕೊಳ್ಳೋದು ಬಹಳ ಕಮ್ಮಿ. ಇವರು ವೇದಾಂತದಲ್ಲಿ ಹೆಚ್ಚಿನ ಆಸಕ್ತಿಯನ್ನ ಹೊಂದಿರ್ತಾರೆ, ಹಾಗೂ ಕಲೆಯಲ್ಲಿ ಉತ್ತಮ ಅಭಿರುಚಿಯನ್ನ ಕೂಡ ಇವರು ಹೊಂದಿರ್ತಾರೆ. ತಮ್ಮ ಬುದ್ಧಿವಂತಿಕೆಯಿಂದ ಯಾವುದೇ ಕೆಲಸ ಕಾರ್ಯ ಆದ್ರೂ ಕೂಡ ಸಂಪೂರ್ಣ ಮಾಡ್ತಾ ಇರ್ತಾರೆ. ಸತ್ಯ, ನ್ಯಾಯ, ಧರ್ಮ ಅಂತಕ್ಕಂತಹ ವಿಚಾರದಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿರ್ತಾರೆ. ಇವರು ಹೃದಯವಂತರಾಗಿರ್ತಾರೆ. ಧಾರ್ಮಿಕ ಗುರುಗಳು ಕೂಡ ಆಗ್ಬಹುದು. ಧಾರ್ಮಿಕ ತತ್ವವನ್ನ ಇವರ ಜೀವನದಲ್ಲಿ ಅಳವಡಿಸಿಕೊಂಡಿರ್ತಾರೆ. ವಿದ್ಯಾವಂತರಾಗಿರ್ತಾರೆ. ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡ್ತಾರೆ. ಹಾಗೂ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ನೋವನ್ನ ತಿಂದವರಾಗಿರ್ತಾರೆ. ಏನೇ ಮಾಡಿದ್ರು ಕೂಡ ಮೊದಲು ಅದರ ಒಳಿತು ಕೆಡುಕು ಎಲ್ಲವನ್ನ ಕೂಡ ಯೋಚನೆ ಮಾಡಿ ಆ ನಂತರದಲ್ಲಿ ಪರಾಮರ್ಶಿಸಿ ಇವರು ಕೆಲಸವನ್ನ ಪ್ರಾರಂಭ ಮಾಡ್ತಾರೆ. ಇವರು ಸಾರ್ವಜನಿಕರಲ್ಲಿ ಸುಲಭವಾಗಿ ಬೆರೀತಾ ಇರ್ತಾರೆ. ಸಮಾಜದಲ್ಲಿ ಇರ್ತಕ್ಕಂತಹ ಕಟ್ಟುಪಾಡುಗಳನ್ನ ಒಡೆದು ಅದರ ನಂತರದಲ್ಲಿ ಜೀವನ ಮಾಡಬೇಕು ಅಂತಕ್ಕಂತಹ ಮನಸ್ಸನ್ನಾಗಿರ್ತಾರೆ. ಗುಪ್ತ ವಿದ್ಯೆಯನ್ನ ತುಂಬಾ ಬೇಗ ಕಲಿತಾ ಇರ್ತಾರೆ, ಹಾಗೂ ಹೆಚ್ಚು ಹಣವನ್ನ ಖರ್ಚು ಮಾಡೋದನ್ನ ಇವರು ಇಷ್ಟಪಡೋದಿಲ್ಲ. ಇಂಥ ರಾಶಿ ಹೇಗಿರುತ್ತೆ ಫೆಬ್ರವರಿ ಮಾಸ ಅಂತ ಹೇಳೋದಾಯ್ತು ಅಂದ್ರೆ ರಾಹು ನಿಮ್ಮ ರಾಶಿಯಲ್ಲೇ ಇರ್ತಾನೆ. ಆದ್ರೆ ಈ ದಿನಾಂಕಗಳು ಮೊದಲನೇ ಹೇಳ್ದಂಗೆ ಈ ಒಂದು ಶನಿ ನಿಮ್ಮ 2ನೇ ಮನೆಯಲ್ಲಿ ಇರ್ತಾನೆ, ಗುರು 5ನೇ ಮನೆಯಲ್ಲಿ ಇರುತ್ತೆ, ಕೇತು 7ನೇ ಮನೆಯಲ್ಲಿ ಇರುತ್ತೆ, ರವಿ, ಕುಜ, ಬುಧ, ಶುಕ್ರ ಈ ಮಾಸದಲ್ಲಿ ನಿಮ್ಮ ರಾಶಿಯ ಪ್ರವೇಶವನ್ನ ಕೂಡ ಮಾಡ್ತಾರೆ. ಕೋರ್ಟ್ ಕೇಸ್ ನಲ್ಲಿ ವಿವಾದಗಳು ನಿಮ್ಮ ಪರವಾಗಿ ಆಗುತ್ತೆ. ಈ ಮಾಸದಲ್ಲಿ ಎಲ್ಲಾ ಕೆಲಸದಲ್ಲೂ ಕೂಡ ಯಶಸ್ವಿ ಆಗ್ತೀರಿ. ವಾಹನ, ಮನೆ, ಸಾಲ ಎಲ್ಲವೂ ಕೂಡ ಕ್ಲಿಯರ್ ಆಗ್ತಕ್ಕಂತ ಮಾಸ ಆಗಿರುತ್ತೆ. ಮಕ್ಕಳ ವಿದ್ಯಾಭ್ಯಾಸದ ನಿಮಿತ್ತ ಒಂದಷ್ಟು ಖರ್ಚುಗಳಾಗಬಹುದು. ಭವಿಷ್ಯಕ್ಕಾಗಿ ಹಲವಾರು ಹೊಸ ರೀತಿಯ ಯೋಜನೆಯನ್ನ ಪ್ರಾರಂಭ ಮಾಡ್ಕೋಬಹುದು. ನಿಮಗೆ ಬೇಕಾದ ಹಾಗೆ ನಿಮ್ಮ ಕಚೇರಿಯ ವಾತಾವರಣ ಖಂಡಿತವಾಗ್ಲೂ ಬದಲಾಗುತ್ತೆ. ಹಣಕಾಸು, ಆಭರಣ ಅಥವಾ ಇನ್ನಷ್ಟು ವ್ಯವಹಾರದಲ್ಲಿ ತೊಡಗಿಸಿಕೊಂಡಿತ್ತು ಅಂದ್ರೆ ಲಾಭದಾಯಕವಾಗಿರೋ ಫಲಗಳು ಪ್ರಾಪ್ತಿಯಾಗುತ್ತೆ. ಮಾತುಕತೆ ಅಥವಾ ಓಡಾಟದಿಂದಾಗಿ ಸ್ವಲ್ಪ ಹಣ ವ್ಯಯ ಆಗಬಹುದು. ದುರ್ಗಾ ಮಾತೆಯ ಆರಾಧನೆಯನ್ನ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಎಷ್ಟು ಪ್ರಯತ್ನ ಮಾಡಿದ್ರೂ ಕೂಡ ಫಲ ಸಿಗ್ತಾ ಇಲ್ಲ. ಹಣ ಬರುತ್ತೆ, ಆದ್ರೆ ಕೈಯಲ್ಲಿ ಉಳಿತಾ ಇಲ್ಲ. ಒಂದು ತಪ್ಪಿದ್ರೆ ಇನ್ನೊಂದು ಸಮಸ್ಯೆ ಆಗ್ತಾನೆ ಇರುತ್ತೆ. ಎಲ್ಲೋ ವಿಚಾರದಲ್ಲೂ ಕೂಡ ಅಡೆತಡೆಗಳೇ ಆಗ್ತಾ ಇದೆ. ಮನಸ್ಸಿಗೆ ಶಾಂತಿ ಇಲ್ಲ ಅನ್ನೋ ಭಾವನೆ ನಿಮ್ಮನ್ನ ಕಾಡ್ತಾ ಇದ್ರೆ, ನೀವು ಎಷ್ಟೇ ಶ್ರಮ ವಹಿಸಿ ಕೆಲಸ ಮಾಡಿದ್ರೂ ಕೂಡ ನಿಮಗೆ ಫಲ ಸಿಗ್ತಾ ಇಲ್ಲ ಅಂದ್ರೆ ಇದಕ್ಕೆ ಕಾರಣ ಏನು ಅಂದ್ರೆ ನಿಮ್ಮ ಎನರ್ಜಿಯಲ್ಲಿ ಸಪೋರ್ಟ್ ಇಲ್ಲದೆ ಇರುವಂತದ್ದು. ವೇದ ಜ್ಯೋತಿಷ್ಯದ ಪ್ರಕಾರ ಪ್ರತಿ ರಾಶಿಗೂ ಕೂಡ ನಿರ್ದಿಷ್ಟ ಶಕ್ತಿಯ ರತ್ನಗಳನ್ನು ಹಾಕೋಬೇಕು. ಅವನ್ನ ಸರಿಯಾದ ವಿಧಾನದಲ್ಲಿ ಧರಿಸೋದ್ರಿಂದ ಜೀವನದ ದಿಕ್ಕೇ ಬದಲಾಗುತ್ತೆ. ಇದು ಸ್ಪಿರಿಚುವಲ್ ಕ್ರಿಸ್ಟಲ್ಗಳಾಗಿರುತ್ತೆ, ಸಾಮಾನ್ಯ ಆಭರಣಗಳಲ್ಲ. ನಿಮ್ಮ ರಾಶಿಗೆ ಅನುಗುಣವಾಗಿ ಆಯ್ಕೆ ಮಾಡಿದ ನ್ಯಾಚುರಲ್ ಕ್ರಿಸ್ಟಲ್ ಮಣಿಗಳಿದಾಗಿರುತ್ತೆ. ಇದು ಹಣಕಾಸಿನ ಅಡೆತಡೆಗಳನ್ನ ದೂರ ಮಾಡುತ್ತೆ. ಅಷ್ಟ ದಿಕ್ಕಿನಿಂದ ನಕಾರಾತ್ಮಕ ಶಕ್ತಿಗಳನ್ನ ತಡೆದು ನಿಮಗೆ ರಕ್ಷಣೆಯನ್ನ ಕೊಡುತ್ತೆ. ದೈವ ಬಲವನ್ನ ಹೆಚ್ಚಿಸುತ್ತೆ, ಗುರುಬಲವನ್ನು ಹೆಚ್ಚಿಸುತ್ತೆ. ಇದು ಮ್ಯಾಜಿಕ್ ಅಲ್ಲ, ಇದು ಎನರ್ಜಿ ಅಲೈನ್ಮೆಂಟ್. ಈ ಮಣಿಗಳನ್ನ ಮುಖ್ಯವಾಗಿ ನಿಮ್ಮ ಹೆಸರಿನಲ್ಲಿ, ನಿಮ್ಮ ಮನೆ ದೇವರ ಹೆಸರಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿ ನಿಮಗೆ ಕಳಿಸ್ಕೊಡಲಾಗುತ್ತೆ. ಇದು ಯಾವುದೇ ರೀತಿಯ ಖರೀದಿಯಲ್ಲ, ಇದು ನಿಮ್ಮ ಜೀವನದ ಮೇಲೆ ನೀವೇ ಮಾಡ್ತಾ ಇರುವಂತಹ ಇನ್ವೆಸ್ಟ್ಮೆಂಟ್. ನಿಮ್ಮ ರಾಶಿಗೆ ಸೂಕ್ತವಾದ ಮಣಿಗಳ ಬಗ್ಗೆ ತಿಳಿದುಕೊಳ್ಳೋದಕ್ಕೆ
ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಒಂದು ವಾಟ್ಸ್ಆಪ್ ಮಾಡಿ. ಹಾಗೂ ಹೊಸ ಯೋಜನೆಗೆ ಕೈ ಹಾಕಬೇಕಾದ್ರೆ ಎಚ್ಚರ, ಯಾಕಂದ್ರೆ ನಿಮ್ಮನ್ನ ಪುಸಲಾಯಿಸ್ಬಿಟ್ಟು ಕೆಲವೊಂದು ವಿಚಾರಗಳಿಗೆ ನಿಮ್ಮ ಸಹಿಯನ್ನು ತಗೋಬಹುದು. ಕುಟುಂಬದವರಿಗೆ ಸಂತಸದ ವಾತಾವರಣ, ಸಂತಾನದಿಂದಾಗಿ ನಿಮ್ಮ ಮನೆಯಲ್ಲಿ ಹೊಸ ವ್ಯಕ್ತಿಯ ಆರಂಭ ಅಥವಾ ಹೊಸ ವ್ಯಕ್ತಿ ಬರ್ಬೋದಂತಹ ಮಾಸ ಇದಾಗಿರುತ್ತೆ. ದೈಹಿಕವಾಗಿ ಆಲಸ್ಯ ಕಂಡು ಬಂದರೂ ಕೂಡ ಸುಖ ದುಃಖಗಳನ್ನ ಒಂದೇ ತರವಾಗಿ ನೀವು ನೋಡಬೇಕಾಗತ್ತೆ. ಹಾಗೂ ಒಂದು ಕೆಲಸ ಅಂತಕ್ಕಂಥದ್ದು ಯಾವುದೇ ನೀವು ತೊಡಗಿಸ್ಕೊಂಡಿತ್ತು ಅಂದ್ರೆ ವಿಶ್ರಾಂತಿಯನ್ನ ತೆಗೆದುಕೊಳ್ಳಿ. ಈ ಮಾಸದಲ್ಲಿ ಸಹೋದ್ಯೋಗಿಗಳ ಸಹಕಾರದಿಂದಾಗಿ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ನಿಮ್ಮದಾಗುತ್ತೆ. ಹಾಗೂ ಯಾವುದೇ ತೊಂದರೆ ಇಲ್ಲದೆ ನಿಮ್ಮ ಗುರಿಯನ್ನ ನೀವು ತಲುಪ್ತೀರಿ. ಸುಬ್ರಹ್ಮಣ್ಯ ಸ್ವಾಮಿಗೆ ಅಭಿಷೇಕ ಸೇವೆಯನ್ನ ಮಾಡಿಸುವಂತದ್ದು ಈ ಮಾಸದಲ್ಲಿ ಶುಭವನ್ನ ತಂದುಕೊಡುತ್ತೆ. ಹಾಗೂ ಹಣೆಗೆ ಕೇಸರಿ ತಿಲಕವನ್ನ ಇಟ್ಟು ಹೊರಗಡೆ ಕೆಲಸಕ್ಕೆ ಹೋದಾಗ ಹೋಗಿ ಶುಭವಾಗುತ್ತೆ. ನೀರಿನಲ್ಲಿ ಎಳ್ಳನ್ನ ಹಾಕಿ ಒಂದು ಗ್ಲಾಸ್ ಅಲ್ಲಿ ಅಥವಾ ಚೊಂಬಲ್ಲಿ ಹಾಕಿ ಅದನ್ನ ಹರಿಯುವಂತಹ ನೀರಿಗೆ ಬಿಟ್ರೆ ಶುಭವಾಗುತ್ತೆ. ಪ್ರತಿ ಗುರುವಾರ ರಾಯರ ದರ್ಶನವನ್ನ ಮಾಡಿ ಗಣಪತಿ ದೇವಸ್ಥಾನದಲ್ಲಿ ಗಣ ಹೋಮವನ್ನ ಸಾಧ್ಯವಾದರೆ ಮಾಡಿಸ್ಕೊಳ್ಳಿ. ನೀವು ಅಂದ್ಕೊಂಡಿರೋ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಈ ಮಾಸದಲ್ಲಿ ನೀವು ಅಂದುಕೊಂಡ ರೀತಿಯಲ್ಲಿ ನಡೀಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಸರ್ವೇ ಜನಃ ಸುಖಿನೋ ಭವಂತು.